ಇದು 2021-22 ಕಂಟಿನ್ಯೂಸ್ ನಿರಂತರವಾಗಿ ವಾಟರ್ ಸಪ್ಲೈ ಮಾಡುವಂಥ ಹುಬ್ಳಿ ಧಾರವಾಡಿಗೆ ಇರೋ ಯೋಜನೆಯೊಂದು ನಾವು DPR ತಗೊಂಡು. ಆವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಿದ್ರು ಕೋವಿಡ್ ಟೈಮ್ನಾಗ? ಜಗದೀಶ್ ಶೆಟ್ಟರ್ ಅವರು. ಅವರು ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು. ಬೆಳಗಾವಿ ಡಿಸ್ಟ್ರಿಕ್ಟ್ ಕೆಲಸ ಮಾಡ್ಬೋದು, ಹುಬ್ಳಿ ಧಾರವಾಡಿಗೆ ಭಾಳಷ್ಟು ಕೆಲಸ ಮಾಡ್ತಾರೆ. ಇವನ್ ಕೋವಿಡ್ ಟೈಮ್ನಾಗ ಏನೇನು ಇಲ್ಲಿ ಬರುವಂಥ ಫೆಸಿಲಿಟೀಸ್ ಎಲ್ಲ ಅಲ್ಲೇ ತಗೊಂಡಿದ್ರು. ಅದೊಂದು ಸ್ಟೋರಿ ಬೇರೆ. ಅವಾಗ ಇವರು ಈ ಕಂಟಿನ್ಯೂಸ್ ವಾಟರ್ ಸಪ್ಲೈ ಟು ಹುಬ್ಳಿ ಧಾರವಾಡ, ಕುಂದಗೋಳ ನಗರ ಮತ್ತು ಆ ಮಾರ್ಗ್ನಾಗ ಬರುವಂಥ ಏನು 14ರಿಂದ 16 ಹಳ್ಳಿಗಳು ಅದ್ರ ನೀರು ಸರಬರಾಜು ಸಂಬಂಧ ಈ ಪ್ರಾಜೆಕ್ಟ್ ಮಾಡ್ತಾರೆ. ಈ ಪ್ರಾಜೆಕ್ಟ್ನಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ ಇದೊಂದು DPR ಹಾಕಿದ್ರೆ DPR ತೊಗೊಂಡೋಗಿ ಸ್ಟೇಟ್ ಲೆವೆಲ್ ಹೈ ಪವರ್ ಕಮಿಟಿ ಮುಂದೆ ಕೊಟ್ಟು ಹೈ ಪವರ್ ಕಮಿಟಿ ಪರಿಶೀಲಿಸಿ ಆಮೇಲೆ ಇದಕ್ಕೆ ಅವರು ಒಪ್ಪಿಗೆ ನೀಡ್ತಾರೆ. ಅದರಲ್ಲೇ ಅವ್ರು ಏನು ಹೇಳ್ತಾರಂದ್ರೆ, ಈ ನಮ್ದೇನು ಯೋಜನೆ ಐತಿ ಈ ಯೋಜನೆಯಿಂದ 279 ಈ ನೀರಿನ ಯೋಜನೆಗಳು, ನೀರಾವರಿ ಯೋಜನೆಗಳು ನಮ್ಮ ಖಾನಾಪುರ ತಾಲೂಕಿಗೆ ಬರಬೇಕು, ನಮ್ಮ ಬೆಳಗಾವಿ ತಾಲೂಕಿಗೆ ಹೆಚ್ಚಿನ ಪ್ರಮಾಣದಾಗ ಬರಬೇಕು. ಅಷ್ಟಲ್ಲದೆ ಇವು ಏನು ಇಂಬ್ಯಾಲೆನ್ಸ್ ನಡೀತಾ ಇದೆ, ನಾವು ಇನ್ನೊಮ್ಮೆ ಹೇಳ್ತೀವಿ, ನಾವು ಅಲ್ಲಿ ಗದಗಾಗಲಿ ಧಾರವಾಡದ ಏನು ನೀರಿನ ಡಿಮಾಂಡ್ ಐತಿ ಅವರು ಹೋರಾಟಗಾರರ ಬಗ್ಗೆ ನಾವು ಮಾತಾಡಂಗಿಲ್ಲ, ಅವ್ರ ನಾವು ವಿರೋಧ ಮಾಡಂಗಿಲ್ಲ. ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಇವತ್ತು ಷಡ್ಯಂತ್ರನೇ ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆಯನ್ನ ನೆಪವೊಡ್ಡಿ ತಿರಂಗ ಯಾತ್ರೆಗೆ ಅಡ್ಡ ಹಾಕ್ತಕ್ಕಂಥದ್ದು ಕೂಡ ಇದು ಸರಿಯಾಗುತ್ತೆ. ಏನೇ ಅಡ್ಡ ಹಾಕಿದ್ರು ಕೂಡ ನಮ್ಮ ತಿರಂಗ ಯಾತ್ರೆ ನಿಲ್ಲೋದಿಲ್ಲ. ರಾಜ್ಯದಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಡೀತದೆ, ದೇಶಾದ್ಯಂತ ನಡೀತಾ ಇದೆ. ತಿರಂಗ ಯಾತ್ರೆದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ಅಲ್ಲ. ಏನು ಆಪರೇಷನ್ ಸಿಂಧೂರ್ ಇವತ್ತು ಭಾರತದ ವೀರ ಯೋಧರ ಪರವಾಗಿ ಅವರಿಗೆ ನೈತಿಕ ಧೈರ್ಯವನ್ನು ತುಂಬತಕ್ಕಂಥ ಒಂದು ಚಟುವಟಿಕೆ ಇದು ಪಕ್ಷಾತೀತವಾಗಿ ನಡೀತಾ ಇದೆ. ಅದಕ್ಕೆ ಸರ್ಕಾರ ಅಡ್ಡಿ ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ.